ಸೆಕ್ಷನ್ ಅಂದ್ರೆ ವಿಭಾಗ ಮಾಡೋದು. ಫುಲ್ ಸೆಕ್ಷನ್ ಅಂದ್ರೆ ಒಂದು ವಸ್ತುನ ನೇರವಾಗಿ ವಿಭಾಗ ಮಾಡೋದು, ಗೆರೆ ಹಾಕಿ ಈಕ್ವಲ್ ಆಗಿ ಭಾಗ ಮಾಡೋದಕ್ಕೆ ನಾವು ಫುಲ್ ಸೆಕ್ಷನ್ ಅಂತೀವಿ. ಇದು ಹಾಫ್ ಸೆಕ್ಷನ್ ಅಂದ್ರೆ ಕ್ವಾರ್ಟರ್ ಅಂತಾನೆ ಅಂತಲ್ಲ, ಕಾಲ್ ಭಾಗ ಮಾತ್ರ ತೆಗೆಯೋದು, ಅದಕ್ಕೆ ಹಾಫ್ ಸೆಕ್ಷನ್ ಅಂತೀವಿ ನಾವು. ಇಲ್ಲಿ ನಾವು ಓದ್ ಡ್ರಾಯಿಂಗ್ ಅಲ್ಲಿ ಕ್ಲಾಸ್ ಡ್ರಾಯಿಂಗ್ ಹಾಕಿದ್ವಿ, ಫುಲ್ ಸೆಕ್ಷನ್ ಹಾಕಿದ್ವಿ, ಅದನ್ನೇ ಹಾಕಿದ್ವಿ. ಹಾಫ್ ಸೆಕ್ಷನ್ ನೋಡಿದ್ವಿ ಅಲ್ಲಿ. ಇಲ್ಲೇ ಮಾಡಿ ನಾವು ಒಂದು ಸಲ 40 ತಗೊಂಡಿದ್ವಿ, ಈ ಸೈಡ್ 40 ತಗೊಂಡಿದ್ವಿ. ನಂಬರ್ಸ್ ಬರಿಬಾರ್ದು, ಹೈಟ್ 20 ತಗೊಂಡಿದ್ವಿ. ಅದೇ ಮಾಡಿ ನಾವು ಸೆಸ್ಕರ್ ಮುಖಾಂತರ ಮೂವ್ ಮಾಡಿ ಲೈನ್ ಹಾಕೊಂಡಿದ್ವಿ. ಇಲ್ಲೇ ಮೂವ್ ಮಾಡೋದನ್ನು ನೀವು ಹಾಕ್ತಿರ್ಬೇಕು. ಇಲ್ಲಿ ಏನಂದ್ರೆ ಡ್ರಾಯಿಂಗ್ ಅಳ್ಕೊಬಿಡುತ್ತೆ ನಮ್ಗೆ ಮೂವ್ ಮಾಡಕ್ ಹೋದ್ರೆ, ಅದು ತೋರಿಸ್ತೀನಿ. ಸೆಸ್ಕರ್ ಈ ತರ ಹಿಡ್ಕೋಬೇಕು, ಸೆಟ್ ಮಾಡ್ಕೋಬೇಕು. ಕೆಳಗಡೆ ಒಂದು 45 ಡಿಗ್ರಿದು ಸೆಸ್ಕರ್ ಸೆಟ್ ಮಾಡ್ಕೊಂಡು ಇದನ್ನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಬಿಟ್ಟು ಇಲ್ಲೊಂದು ಲೈನ್ ಹಾಕೋಬೇಕು. ಅದೇ ತರ ಇಲ್ಲೊಂದು ಲೈನ್ ಹಾಕೋಬೇಕು. ಇಲ್ಲಿ ಹಾಕೋಬೇಕು. ಆಮೇಲೆ ಇಲ್ಲಿಂದ 20 ಇದೆ, 20 ಒಂದು ಲೈನ್ ಹಾಕೋಬೇಕು ಇಲ್ಲಿ. ಆಮೇಲೆ ಈ ಸೈಡ್ 20 ಇದೆ, ಇದೊಂದು ಲೈನ್ ಹಾಕೋಬೇಕು. ಸೆಸ್ಕರ್ ಮುಖಾಂತರ ಹಾಕ್ಬೇಕು. ಇದಾದ್ಮೇಲೆ ಸೆಸ್ಕರ್ ಇಲ್ಲೇ ಸೆಟ್ ಮಾಡೋದು ಬರುತ್ತೆ, ಇಲ್ಲಿ ಸೆಟ್ ಮಾಡೋದು ಬರುತ್ತೆ. ನೀವು ಇಲ್ಲೇ ಸೆಟ್ ಮಾಡ್ಕೊಳ್ಳಿ ಕೆಳಗಡೆ, ನಮ್ಗೆ ಅಲ್ಲಿ ಮೂವ್ ಆಗಲ್ಲ, ಜಾಗ ಆಗಲ್ಲ. ನಾವು ಇಲ್ಲಿ ಮೇಲೆ ಹೋಗ್ತೀನಿ. ನೀವು ಇಟ್ಕೊಂಡು ಟರ್ನ್ ಮಾಡಿ ಇದನ್ನ ಲೈನ್ ಹಾಕಬೇಕು ಫಸ್ಟ್ ಈ ಪಾಯಿಂಟ್ ಇಂದ. ಆಮೇಲೆ ಈ ಟರ್ನ್ ಮಾಡಿ ಇದನ್ನ ಲೈನ್ ಹಾಕಬೇಕು. ಅದ್ರ ಏನ್ ಮಾಡಿದ್ವಿ, ಇದು 40 ತಗೊಂಡ್ವಿ, ಇದು 20 ತಗೊಂಡ್ವಿ. ಇದನ್ನ ಏನ್ ಮಾಡಿದ್ವಿ ನಾವು 10 ಎಂ ಜಾಸ್ತಿ ತಗೊಂಡಿದ್ವಿ. ಇದು 50 ಮಾಡ್ಕೋಬೇಕು. ಇದು 5 ತಗೊಂಡ್ರೆ ಬರುತ್ತೆ. ಈಗ ತಗೊಂಡು ಚೆನ್ನಾಗಿ ಕಾಣುತ್ತೆ. ಇದು 50, ಈ ಕಡೆ 50. ಇದು ತಗೊಂಡ್ರೆ ಈಗ ಇಲ್ಲಿ ಮೂವ್ ಮಾಡ್ಬೇಕು. ಇದಕ್ಕೆ ನಾವು ಇಲ್ಲಿ ಓದ್ ಕ್ಲಾಸ್ ನಲ್ಲಿ ಹಾಕಿದ್ವಿ, ಫುಲ್ ಸೆಕ್ಷನ್ ಡ್ರಾಯಿಂಗ್ ಹಾಕಿದ್ವಿ, ಹಾಫ್ ಸೆಕ್ಷನ್ ಹಾಕಿದ್ವಿ. ಮತ್ತೊಂದ್ಸಲ ಹಾಕಿದ್ವಿ ನಾನು. ಏನ್ ಮಾಡ್ಕೊಂಡ್ರೆ ನಾವು ಇದು ಈ ತರ ದಾರಿಯಲ್ಲಿ ಥಿಕ್ನೆಸ್ ಕಾಣಬೇಕು. ಥಿಕ್ನೆಸ್ ಕಾಣಬೇಕಂದ್ರೆ ನಾವು ಇನ್ನೊಂದು 5 ಎಂ ಹೈಟ್ ತೊಗೊಳ್ಳೋಣ. ಇಲ್ಲಿಂದ 5 ಎಂ 4 ಎಂ ತಗೊಳ್ಳೋಣ ಹೈಟ್. ಅದೇ ತರ ಇದನ್ನು ಇಲ್ಲಿ ತಗೊಳ್ಳೋಣ ಹೈಟ್. ಇಲ್ಲಿ ಹೈಟ್ ತಗೊಂಡು ಇದನ್ನ ಜಾಯಿನ್ ಮಾಡೋಣ.
ಈಗ ನಮ್ಗೆ ಸ್ಟೆಪ್ ಕಾಣುತ್ತೆ, ನೀಟ್ ಕಾಣುತ್ತೆ ಡ್ರಾಯಿಂಗ್. ಸಿಂಗಲ್ ಲೈನ್ ಹಾಕಿದ್ರೆ ಸರಿ ಕಾಣಲ್ಲ. ಇಲ್ಲಿ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಡ್ರಾಯಿಂಗ್ ಬೇಕಾಯ್ತು ನಮ್ಗೆ. ಇದಾಯ್ತಾ? ಈಗ ಮೂವ್ ಮಾಡಿದ್ರಲ್ಲ ಅದನ್ನ ಎಷ್ಟು ಕೊಟ್ಟುಕೊಂಡು ಮೂವ್ ಮಾಡೋಣ. ನೀವು ತಗೊಂಡು ಟರ್ನ್ ಮಾಡಿ ಇಲ್ಲೊಂದು ಲೈನ್ ಹಾಕೋಣ. ಆ ತರ ಇಲ್ಲಿ ಮೂವ್ ಮಾಡ್ಕೊಳ್ಳೋಣ. ಸೆಕೆಂಡ್ ಲೈನ್ ಸಿಕ್ಕಿ ಸಾಕು, ನಾವು ಮೂವ್ ಮಾಡ್ಕೊಳ್ಳೋದು ಮುಂದ್ಗಡೆ. ಇದು ಇದರ ಡ್ರಾಯಿಂಗ್. ಇಲ್ಲಿ ಇದು ಹಾಕಿರೋ ಡ್ರಾಯಿಂಗ್ ಸ್ಕೂಲ್ ಕ್ಲಾಸಲ್ಲಿ ಹಾಕಿದ್ದೆ ನಾನು, ಮತ್ತೆ ಒಳ್ಳೆ ಹಾಕಿನಿ. ಇಲ್ಲಿ 40 ಇರಬೇಕು, ಇದು 40 ಇರಬೇಕು, ಹೈಟ್ 20 ಇರಬೇಕು, ಇದು ಲೆಂತ್ 50 ಇರಬೇಕು, ಕ್ರಾಸ್ ಮಾಡಬೇಕು. ಇಷ್ಟೇ. ಇಲ್ಲಿ ಕಟ್ ಮಾಡೋದು ನಾವು. ಕಟ್ ಮಾಡ್ಬೇಕಂದ್ರೆ ನಾವು ಓದ್ ಕ್ಲಾಸಲ್ಲಿ ಇಲ್ಲಿಂದ ಹಾಫ್ ತಗೊಂಡು ಕಟ್ ಮಾಡಿದ್ವಿ. ಈಗ 40 ಇದ್ರೆ 20 ತಗೊಂಡು ಪಾಯಿಂಟ್ ಮಾಡಿ ಕಟ್ ಮಾಡಿದ್ವಿ. ಈಗ ಅದೇ ಸೇಮ್. ಮೇಲ್ಗಡೆ ಅಷ್ಟೇ ಮಾಡ್ಬೇಕು. ನೀವು ಇಲ್ಲಾಂದ್ರೆ ಸೆಟ್ ಕಟ್ ಮೂವ್ ಮಾಡಿ ಬರುತ್ತೆ. ಇದು ಕಟ್ಟಿರೋದು ಕಟ್ ಆಗಿರುತ್ತೆ. ಇಲ್ಲಿ ಅದೇ ತರ ಇಲ್ಲೊಂದು ಇರುತ್ತೆ. ಇದು 50 ಇದೆಯಲ್ಲ, ಇದು 40ಗೆ 50 ಇದ್ರೆ 25ಗೆ ಕಟ್ ಮಾಡ್ಕೋಬೇಕು. ಆಮೇಲೆ ಅದನ್ನು ಒಳಗೊಂದು ಬಾಕ್ಸ್ ಹಾಕಿದ್ವಿ. ಒಳಗಡೆ ಏನ್ ಮಾಡಿದ್ವಿ ನಾವು, ಇಲ್ಲೊಂದು ಬಾಕ್ಸ್ ಹಾಕಿದ್ವಿ. ಅಂದ್ರೆ ಈ ಕಡೆ 10, ಈ ಕಡೆ 20 ಒಂದು ಬಾಕ್ಸ್ ಹಾಕಿದ್ವಿ. ಈ ಸೈಡ್ 10 ಬಿಟ್ಟಿದ್ವಿ, ಈ ಸೈಡ್ 10 ಬಿಟ್ಟಿದ್ವಿ, ಮಧ್ಯದಲ್ಲಿ ಉಳಿಸಿದ್ವಿ. ಅದೇ ತರ ಇಲ್ಲಿ ಸೇಮ್ ಮಾಡ್ಕೋಬೇಕು. 10 ಬಿಟ್ಕೊಂಡ್ರೆ ಇಲ್ಲ 15 ಬಿಟ್ಕೊಂಡು ನಡೆಯುತ್ತೆ. ನೀವು 15 ಬಿಟ್ಕೊಂಡು ನಡೆಯುತ್ತೆ. 15, 20 ಮಾಡ್ಕೊಂಡ್ರೆ ಟೋಟಲ್ ಎಷ್ಟಾಗುತ್ತೆ? 50 ಆಗುತ್ತೆ. ಇದು ಟೋಟಲ್ 50 ಇರುತ್ತೆ. ಇಲ್ಲಿ ಸೇಮ್. ಇಲ್ಲಿ ಆಲ್ ಸೈಡ್ 4 ಸೈಡ್ಸ್ ಅಷ್ಟೇ ಮಾಡಬೇಕು. ಇಲ್ಲಿ ಲೈನ್ ಹಾಕೋಬೇಕು. ಇದನ್ನ ಫಸ್ಟ್ ತಿನ್ನ ಹಾಕೊಳ್ಳಿ. ಆಮೇಲೆ ಇಲ್ಲಿಂದ ಇದೊಂದು ಲೈನ್ ಹಾಕೊಳ್ಳೋಣ. ಇಷ್ಟ ಆಯ್ತು. ನಮ್ಗೆ ಇಲ್ಲಿ ಆಯ್ತಂದ್ರೆ 20 ಒಂದು ಬಾಕ್ಸ್ ಸಿಕ್ತು ನಮ್ಗೆ. ಇಲ್ಲಿ ಸೆಟ್ ಸ್ಕ್ವೇರ್ ಮೂವ್ ಮಾಡಿ ಹಾಕ್ಬೇಕು. ಸೆಟ್ ಸ್ಕ್ವೇರ್ ಮೂವ್ ಮಾಡಿದ್ರೆ ಡ್ರಾಯಿಂಗ್ ನೀಟಾಗಿ ಬರುತ್ತೆ. ನೀವು ಪಾಯಿಂಟ್ ನೋಡಕ್ ಹೋಗ್ಬಾರ್ದು. ನಮ್ಗೆ ಬಾಕ್ಸ್ ಆಯ್ತು. ನಾವೇನಾಯ್ತು, ನಮ್ಗೆ ಹಾಫ್ ಸೆಕ್ಷನ್ ಏನ್ ಮಾಡಿದ್ವಿ, ಇಲ್ಲಿ ತಗೊಂಡು ಇದೇ ತರ ಇಲ್ಲಿಂದ ಏನ್ ಮಾಡಿದ್ವಿ, ನಾವು ಇಲ್ಲಿ ಕಟ್ ಮಾಡಿದ್ವಿ. ಹೌದಾ? ಇಲ್ಲಿಂದ ಇಲ್ಲಿವರೆಗೆ ಕಟ್ ಮಾಡ್ಬಿಡ್ತೀವಿ ನಾವು. ಈ ಸಲ ಹಂಗಿಲ್ಲ, ಕ್ವಾರ್ಟರ್ ಅಲ್ಲ, ಮತ್ತೆ ಇಲ್ಲಿಂದ ಈ ಕಡೆ ತಗೋಬೇಕು ನಾವು. ಇದರಲ್ಲಿ ಸೇಮ್ ಈ ಲೈನ್ ಮಾಡಿದ್ವಿ, ಅದ್ರ ತರ ಕಟ್ ಮಾಡ್ಬೇಕು. ಇಲ್ಲಿ
ಇಲ್ಲಿಂದ ಕೆಳಗಡೆ ಹಾಫ್ ಕಟ್ ಆಗುತ್ತೆ ಇದು. ಇದು 50 ಇರುತ್ತೆ, ಇದನ್ನ 25 ಕಟ್ ಮಾಡ್ಕೋಬೇಕು. ಅವಾಗ ಇಲ್ಲಿಂದ ಇದನ್ನ ಕಟ್ ಮಾಡ್ಕೋಬೇಕು. ಏನಾಗ್ತಂದ್ರೆ ಇಲ್ಲಿ ಹೋಗಿ ಇಲ್ಲಿಂದ ಹಿಂಗೆ ಕಟ್ ಆಗುತ್ತೆ ನಮ್ಗೆ. ಇದು ಇಲ್ಲೇನಿರ ಒಳಗಡೆ ಓದಿರುತ್ತೆ ತೋರಿಸುತ್ತೆ. ನಾವು ಇಲ್ಲಿ ಯಾವ ತರ ಕಟ್ ಮಾಡಿ ಅಂತಂದ್ರೆ ಇನ್ನೊಂದು ಗ್ಲಾಸ್ ತೋರಿಸ್ತೇನೆ. ಇನ್ನೊಂದು ಯಾವ ತರ ಕಟ್ ಮಾಡಿ ಅಂತ ನಾವು ತೋರಿಸ್ಬೇಕು. ಇಲ್ಲಿ ಇನ್ನೊಂದು ಅಂದ್ರೆ ಇಲ್ಲಿ ಕಟ್ ಆಗೈತಿ, ಆದ್ರೆ ನಾವು ಓಪನ್ ಆಗಿ ತೋರಿಸ್ಬೇಕಂದ್ರೆ ಇಲ್ಲಿ ತೋರಿಸ್ತೀವಿ ನಾವು. ಇದು ಬಾಕ್ಸ್ ಅಲ್ಲಿ ಈ ಪೆರ್ಲ ಇದು ಕಟ್ ಆಗುತ್ತೆ. ಇಲ್ಲಿಗೆ ಈ ಪೆರ್ಲ ಇದನ್ನ ಕಟ್ ಮಾಡ್ತಾರೆ. ನಿಮಗೆ ಕಟ್ ಆಗುತ್ತೆ. ಇದೇ ಡ್ರಾಯಿಂಗ್ ಇನ್ನೊಂದು ಹಾಕ್ಬೇಕು. ಇನ್ನೊಂದು ಸೇಮ್ ಡ್ರಾಯಿಂಗ್ ಹಾಕಿ ಕಟ್ ಮಾಡ್ಬೇಕಲ್ಲ. ಸೇಮ್ ಡ್ರಾಯಿಂಗ್ ಹಾಕ್ಬೇಕು. ಇಲ್ಲಿ ಈ ತರ ನಾವು ಮೂಲ ಹಾಕೊಂತೀವಿ. 60 ಡಿಗ್ರಿ 60 ಡಿಗ್ರಿ, ಇನ್ನೊಂದು 90 ಡಿಗ್ರಿ. ಈ ಸೈಜ್ ಬಂದ್ಬಿಟ್ಟು ನಾವು 40 ಕೊಡ್ತೀವಿ. ಸ್ವಲ್ಪ ಲೈನ್ ತಿನ್ನಾಗಿಲ್ಲ, ಯಾಕಂದ್ರೆ ಇದು ಡ್ರಾಯಿಂಗ್ ಅಳ್ಸುತ್ತ. ಕಟ್ ಮಾಡ್ಕೊಂಡು ತೆಗಿಬೇಕಂದ್ರೆ ರಿಮೂವ್ ಮಾಡಬೇಕು. ಇದರಲ್ಲೇ ರಿಮೂವ್ ಮಾಡಬೇಕು. ಹಲೋ, ನಾವು ಇದರಲ್ಲೇ ರಿಮೂವ್ ಮಾಡಬೇಕಾದ್ರೆ ಡ್ರಾಯಿಂಗ್ ಬೇಕಲ್ಲಿ ಕಾಣಕ್ಕೆ. ಅದಕ್ಕೆ ನಾವು ಇದರಲ್ಲಿ ಬ್ಯಾಗ್ ರಿಮೂವ್ ಮಾಡಿ ಕಾಣುವಾಗ ಯಾವ ಥರ ರಿಮೂವ್ ಆಗುತ್ತೆ ಅಂತ ತೋರಿಸೋಣ. ಅದೇ ಡ್ರಾಯಿಂಗ್ ಇಲ್ಲಿ ಹಾಕ್ಬೇಕು ಅಂದ್ರೆ ನಾವು ರಿಮೂವ್ ಮಾಡ್ಬೇಕು ಬರ್ತೀವಿ. ಆಮೇಲೆ ಇಲ್ಲಿಂದ 5 mm ಜಾಸ್ತಿ ತಗೊಂಡಿರ್ತೀವಿ ನಾವು. ಅದೇ ತರ ಇಲ್ಲಿಂದ ಹೈಟ್ ಮಾಡ್ಕೊಂತೀವಿ ನಾವು ಸ್ವಲ್ಪ. ಈಗ ಇದನ್ನ ಜಾಯಿನ್ ಮಾಡಬೇಕು. ಈ ಡ್ರಾಯಿಂಗ್ ಸ್ವಲ್ಪ ಚೆನ್ನಾಗಿರ್ಲಿ, ಯಾಕಂದ್ರೆ ನಾವು ರಿಮೂವ್ ಮಾಡ್ತೀವಲ್ಲ, ತೆಗಿತೀವಿ. ಅದಕ್ಕೆ ಸ್ವಲ್ಪ ಚೆನ್ನಾಗಿರ್ಲಿ. ನಾವು ಡ್ರಾಯಿಂಗ್ ಹಾಕಿದ್ವಾ, ಡ್ರಾಯಿಂಗ್ ಇರಲಿದ್ದು ಈಗ ಹೇಳಕ್ಕಂದ್ರೆ ರಿಮೂವ್ ಮಾಡ್ಬೇಕು. ನಾವು ಇಲ್ಲಿ ಏನ್ ಮಾಡಿದ್ವಿ, ನಾವು ಇಲ್ಲಿ ಮಾಡಿದ್ರೆ ಹಾಫ್ ಅಲ್ಲಿ ಹಾಫ್ ಮಾಡ್ಕೋಬೇಕು. ಇದರಲ್ಲಿ 40ಯಲ್ಲಿ 20 ತಗೊಂಡು ಕಟ್ ಮಾಡ್ಕೋಬೇಕು. ಈ ಕಡೆ
40 20 ತಗೊಂಡು ಮಾರ್ಕ್ ಮಾಡ್ಕೋಬೇಕು. ಅದೇ ಸೇಮ್ ಡ್ರಾಯಿಂಗ್ ಹಾಕ್ಬೇಕು. ಇಲ್ಲಿ ಕಟ್ ಆಯ್ತು, ಇಲ್ಲಿಂದ ಇಲ್ಲಿ ಕಟ್ ಆಯ್ತು, ಹೌದಾ? ಇವಾಗ ಇಲ್ಲಿ ಕಟ್ ಮಾಡಿ ನಾವು ಎಷ್ಟು ಕಟ್ ಮಾಡಿ ನಾವು ಇಲ್ಲಿ 58 25 ಕಟ್ ಮಾಡಿ, ಇಲ್ಲಿಂದ 58 25 ಕಟ್ ಮಾಡಿ. ಈಗ ನೀವು ತೆಗಿತು ನೋಡಿ ಡ್ರಾಯಿಂಗ್, ರಿಮೂವ್ ಮಾಡ್ತೀನಿ. ಇದು ಬೇಕಾಗಿಲ್ಲ ನಮ್ಗೆ, ಇನ್ನು ಕಾಲ್ ಭಾಗನ ತೆಗಿಬೇಕು ನಾವು. ಕಟ್ ಮಾಡಿವಲ್ಲ ಇಲ್ಲಿಂದ ಡ್ರಾಯಿಂಗ್ ನಮ್ಗೆ ಇದನ್ನ ರಿಮೂವ್ ಮಾಡಿಬಿಡಿ, ಹೌದಾ? ಇಲ್ಲಿ ಕಾಲ್ ಭಾಗ ಏನಾಯ್ತು ನಮ್ಗೆ, ಇಲ್ಲಿ ಡ್ರಾಯಿಂಗ್ ಕಟ್ ಆಯ್ತು. ಕಟ್ ಆಗಿದ್ದು ಸ್ವಲ್ಪ ತೋರ್ಸೋಣ ಹೆಂಗ್ ಕಾಣುತ್ತೆ ಅನ್ನೋದು. ಈ ಥಿಕ್ನೆಸ್ ಎಷ್ಟಿರುತ್ತೆ ಅಷ್ಟೇ, ಇಲ್ಲಿ ಥಿಕ್ನೆಸ್ ಇರ್ತಿಲ್ಲ ಲೈನ್. ಆಮೇಲೆ ಈ ಪ್ಯಾರಲ್ ಹೆಂಗಿರುತ್ತೋ ಅಥವಾ ಇಲ್ಲೊಂದು ಲೈನ್ ಇರುತ್ತೆ. ಇಲ್ಲಿ ನಮ್ಗೆ ಈ ಕಟ್ ಆಗೈತಿ. ಇಲ್ಲಿ ಈ ತರ ಹೆಂಗೈತಿ, ಇಲ್ಲಿ ಇದೇ ತರ ಕಟ್ ಮಾಡಿಕೊಂಡು ಇಲ್ಲಿ ಹೆಂಗೈತಿ, ಈ ಪೆಲ್ಲ ನಾವಿಲ್ಲಿ ಕಟ್ ಮಾಡ್ಕೊಂತೀವಿ, ಹೌದಾ? ಆಮೇಲೆ ಅದೇ ತರ ಇನ್ನೊಂದು ಲೈನಿಗೊಂದು ಕಟ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲೊಂದು ಲೈನ್ ಕಟ್ ಮಾಡ್ಕೋಬೇಕು. ಕಟ್ಟ ಲೈನ್ ಮಾಡ್ತೀವಿ ನಾವು ಇಲ್ಲಿ ಇದೇ ತರ ಒಂದು ಕಟ್ಟ ಇಲ್ಲಿಂದ ಲೈನ್ ತೋರಿಸ್ತೀವಿ, ಇನ್ನೊಂದು ಲೈನ್ ಇಲ್ಲಿ ಬರುತ್ತೆ, ಹೌದಾ? ಲೈನ್ ಮಾಡ್ತೀವಿ ಕಟ್ಟ ಲೈನ್ ಇಲ್ಲಿನ ಇದೇ ಲೈನ್ ಇಲ್ಲಿ ತೋರಿಸ್ಕೊಂತೀವಿ ನಾವು. ಯಾರದ ಯೂಸ್ ಮಾಡೋ ಡ್ರೈವಿಂಗ್ ನಾವು ಇಲ್ಲಿಂದ ಕಾಪ್ ತಗೊಂಡು ಕಟ್ ಮಾಡಿದ್ವಿ, ಇಲ್ಲಿ ಲೈನ್ ಬೆಳೆಸಿದ್ವಿ, ಇಲ್ಲಿ ಕಟ್ ಮಾಡಿದ್ವಿ, ಇದನ್ನೈತಿ ಈ ತರ ಈಗ ತಗೊಳ್ಳೋಣ ಮುಂದೆ ಈ ಎರಡು ಜಾಯಿಂಟ್ ಹಾಕೋದು, ಹೌದಾ? ಇಲ್ಲಿಂದ ಏನ್ ಮಾಡಿದ್ವಿ, ಇಲ್ಲಿ ತಗೊಂಡಿದ್ವಿ ಮುಂದ್ಗಡೆ ಈ ಭಾಗ ತಿಕ್ಕರಲ್ಲ ನಾವು ಇಲ್ಲೇ ಮಾಡಿದ್ವಿ, ಇದನ್ನ ಮ್ಯಾಕ್ ಬೆಳೆಸಿದ್ವಿ ಹಂಗೆ ಸೇಮು. ಇಲ್ಲಿ ಕಟ್ ಆಗತ್ತೆ, ಇಲ್ಲಿಂದ ಅದು ಕಟ್ ಮಾಡಿದ್ವಿ, ಈ ಲೈನ್ ಈಗ ತಗೊಂಡು ಈ ಎರಡು ಜಾಯಿಂಟ್ ಆಗಿ ಈ ಎರಡು ಲೈನ್ ಜಾಯಿನ್ ಆಗಿ ಪ್ಯಾರಲ್ ತಗೊಂಡ್ವಿ, ಈ ಪ್ಯಾರಲ್ ಇಲ್ಲಿ ತಗೊಂಡ್ವಿ, ಇದೇ ಪ್ಯಾರಲ್ ಇಲ್ಲಿ ತಗೊಂಡ್ವಿ. ಈಗ ಇಲ್ಲಿಂದ ಏನ್ ಬರ್ತಂದ್ರೆ ಒಳಗಲ್ ಬಾಕ್ಸ್ ಬರುತ್ತೆ,
ಇಲ್ಲಿ ಹಾಕಿದ್ರೆ ನಮಗೆ ಒಳಗಲ್ ಬಾಕ್ಸ್ ಇದಾಗ ಕಾಣುತ್ತೆ. ಅಲ್ಲಿಂದ ಬಂದು ನಾವೇನ್ ಮಾಡ್ತೀವಿ, ಇದನ್ನ ಟೇಟ್ ತಗೋಬೇಕು, ಸುಮ್ಮನೆ ತಗೋಬೇಕು. ಅಂದಾದ್ಮೇಲೆ ಇಲ್ಲೇನಾಗ್ತಂದ್ರೆ ಇಲ್ಲಿಂದ ಎಷ್ಟು ಹೈಟ್ ಇರುತ್ತೆ ನೋಡ್ಬೇಕು. ಇದು ಇನ್ನು ಎಷ್ಟು ಹೈಟ್ ಇರುತ್ತೆ ಅಷ್ಟೇ ಹೈಟ್ಸ್ ಇಲ್ಲಿ ಕಟ್ ಮಾಡ್ಕೋಬೇಕು. ಅವಾಗ ಇಲ್ಲಿ ನಾವು ಈ ಪರ ತಗೊಂಡು ಲೈನ್ ಹಾಕೋಬೇಕು, ಈ ಪರ ತಗೊಂಡಿಂದ ಲೈನ್ ಹಾಕೋಬೇಕು. ನಿಮ್ಗೆ ಏನಾಯ್ತು, ಕಟ್ ಆಯ್ತು. ಕಟ್ ಆಗಿದ್ದ ಭಾಗ ಶೇಡ್ ಮಾಡ್ತೀವಿ. ಎಲ್ಲಿ ಆಗೈತೆ ಅಂದ್ರೆ ಈ ಭಾಗ ಕಟ್ ಆಗೈತೆ ನಮ್ಗೆ. ಇದು ಒಳಗೆ ಥಿಕ್ನೆಸ್, ಇದು ಅದು ತಪ್ಪೇ ಇರುತ್ತೆ. ಅದು ಬಾಕ್ಸ್ ಅಂತದ್ದು ಆಯ್ತಾಯ್ತು. ಇಲ್ಲಿತ್ತು ಈ ರೆಡ್ ಭಾಗ ಏನೈತಿ ನಾವಿಲ್ಲಿ ರಿಮೂವ್ ಮಾಡಿ ತೆಗೆದಿವಿ. ಈಗ ಬೇಕಾದ ನಾವು ಟಿಕ್ ಮಾಡ್ಕೋಬೇಕು. ಈಗ ಸೈಜ್ ಎಲ್ಲ ಆದ್ರೆ ನೀವು ಸೈಜ್ ಹಾಕೋಬೇಕು. ಇಷ್ಟಾಯ್ತು. ಈಗ ಇದನ್ನೇ ನಾವು ಇದು ಬ್ಲಾಕ್ ಹಾಕ್ಬೇಕು. ನಾವು ಇದು ಯೂಸ್ ಹೆಂಗ್ ಕಾಣ್ತಾ ಅಲ್ಲಿ ಹಾಕೋಬೇಕು. ಫಸ್ಟ್ ಏನ್ ಮಾಡ್ತೀವಿ, ಟೋಟಲಿ ಬಾಕ್ಸ್ ಇದ್ರೆ ನಾವು ಫ್ರಂಟ್ ಸೈಡ್ ಟಾಪ್ ಮಾಡ್ತೀವಿ. ಆದ್ರೆ ಇಲ್ಲಿ ಕಟ್ ಆಗೈತೆ. ಕಟ್ ಆಗಿದ್ದ ನಾವು ಬ್ಲಾಕ್ ಯೂಸ್ ಹಾಕ್ಬೇಕಲ್ಲಿ, ಇದು ಯೂಸ್ ಹಾಕ್ಬೇಕು. ಅಲ್ಲೇನಂದ್ರೆ ನಮ್ಗೆ ಎರಡಲ್ಲಿ ಏನ್ ಬರ್ತಾವ, ನಮ್ ಸೈಡ್ ಇರಂಗಿಲ್ಲ, ಕಟ್ ಆಗಿರ್ತಿ. ಇಲ್ಲಿ ಫ್ರಂಟ್ ಹೇಗೆ ಕಾಣುತ್ತ, ಇಲ್ಲಿಂದ ನೋಡಿದ್ರೆ ಹಿಂಗ ಫ್ರಂಟ್ ಹೇಗೆ ಕಾಣುತ್ತೆ, ಈ ಭಾಗ ನೋಡ್ಬೇಕು ಫ್ರಂಟ್ ಹೇಗೆ ಕಾಣುತ್ತ. ಆಮೇಲೆ